ಪಡುಬಿದ್ರಿಯ ಐತಿಹಾಸಿಕವಾದಂಥ ಅತ್ಯಂತ ಪುರಾತನ ಮತ್ತು ಬಹಳ ಕಾರಣಿಕದ ದೇವಾಲಯ ಪಡುಬಿದ್ರಿ ಮಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರ ಈಗಾಗಲೇ ಬಹಳ ಆಕರ್ಷಣೀಯ ರೀತಿಯಲ್ಲಿ ಶಿಲಾಮಯವಾಗಿ ಮರದ ಕೆತ್ತನೆಯೊಂದಿಗೆ ಬಹಳ ಅದ್ಭುತವಾಗಿ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಕೆ ಪ್ರಕಾಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ನಡೀತಾ ಇದೆ. ಬರದಿಂದ ಅಭಿವೃದ್ಧಿ ಕಾಮಗಾರಿ ಸಾಗ್ತಾ ಇದೆ. ನಾವು ಈ ಒಂದು ಬ್ರಹ್ಮಕಲಶೋತ್ಸವ ಇದೇ ಬರುವ ಏಪ್ರಿಲ್ 23ರಿಂದ ಮೇ 14ರ ತನಕ ನಿರಂತರವಾಗಿ ಕಾರ್ಯಕ್ರಮ ಜರುಗಲಿಕ್ಕಿದೆ. ಈ ಒಂದು ದೇವಾಲಯದ ಜೀರ್ಣೋದ್ಧಾರದಲ್ಲಿ ನಾವೆಲ್ಲ ಭಕ್ತರು, ಪ್ರಪಂಚದಾದ್ಯಂತ ಪಡುಬಿದ್ರಿ ಮಾಲಿಂಗೇಶ್ವರ ಮಹಾಗಣಪತಿ ದೇವರ ಭಕ್ತರಿದ್ದಾರೆ. ಈ ಭಕ್ತರ ಕೂಡುವಿಕೆಯೊಂದಿಗೆ ಈ ಅಭಿವೃದ್ಧಿ ಆಗ್ತಾ ಇದೆ. ಈ ಅಭಿವೃದ್ಧಿ ಕಾರ್ಯದೊಂದಿಗೆ ದಿನನಿತ್ಯ ಬರುವಂತ ಸಹಸ್ರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ನೆರವೇರಲಿಕ್ಕಿದೆ. ಇದಕ್ಕೆ ಪೂರಕವಾಗಿ ಭಕ್ತರೆಲ್ಲರೂ ಅವರಿಂದ ಬೇರೆ ಬೇರೆ ದೊಡ್ಡ ದೊಡ್ಡ ದೇವರ ಕಾರ್ಯದಲ್ಲಿ ದೇಣಿಗೆಯನ್ನು ನೀಡಲಿಕ್ಕೆ ಅಸಾಧ್ಯವಾದರೂ ಕೂಡ ದೇವರಿಗೆ ಅತಿ ಪ್ರಿಯವಾದಂಥ ವಸ್ತು ಹೊರೆಕಾಣಿಕೆ. ಆ ಹೊರೆಕಾಣಿಕೆಯ ಒಂದು ದೊಡ್ಡ ಒಂದು ವ್ಯವಸ್ಥೆ ಈ ನಮ್ಮ ಪಡುಬಿದ್ರಿ ಮಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಮುಖಾಂತರ 26 ತಾರೀಕಿನ ನಮ್ಮ ಪಡುಬಿದ್ರಿಯ ಗುಂಡ್ಲಾಡಿ ಕಟ್ಟೆಯಿಂದ ಉಭಯ ಜಿಲ್ಲೆಯ ಮತ್ತು ರಾಜ್ಯದ ವಿವಿಧ ಕಡೆಗಳಿಂದ ಬೃಹತ್ ಹೊರೆಕಾಣಿಕೆ ಭಕ್ತರಿಂದ ಸಾಗಿ ಬರಲಿಕ್ಕಿದೆ. ನಾವೆಲ್ಲ ಭಗವದ್ ಭಕ್ತರ ಹತ್ರ ಮನವಿ ಮಾಡಿಕೊಳ್ಳುವುದು, ಮನೆ ಮನೆಯಿಂದ ಪಡುಬಿದ್ರಿಯ ಮಾಲಿಂಗೇಶ್ವರ ಮಹಾಗಣಪತಿ ದೇವರ ಈ ಜೀರ್ಣೋದ್ಧಾರ ಕಾರ್ಯಕ್ಕೆ ಸಹಕರಿಸುವ ಸಂಕಲ್ಪದೊಂದಿಗೆ ತಾವೆಲ್ಲ ಹೊರೆಕಾಣಿಕೆಯನ್ನು ನೀಡಬೇಕು. ಮತ್ತು ಈ ಭವ್ಯವಾದಂಥ ಹೊರೆಕಾಣಿಕೆಯ ಹಸಿರು ಹೊರೆಕಾಣಿಕೆ ಮೆರವಣಿಗೆಯಲ್ಲಿ ತಾವು ಪಾಲ್ಗೊಳ್ಬೇಕು, ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ನಾವೆಲ್ಲ ನಮ್ಮ ಅತ್ಯಂತ ಹೊರೆಕಾಣಿಕೆ ಸಮಿತಿ ಅಧ್ಯಕ್ಷನಾಗಿ ತಮ್ಮಲ್ಲಿ ಭಿನ್ನ ಮಾಡಿಕೊಳ್ತಾ ಇದ್ದೇವೆ.